ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಸಿಂಪಲ್ ಆಗಿರೋ ಮಟನ್ ಕರಿ ಮಾಡೋದು ಹೇಗೆ ಎಂದು ಹೇಳಿಕೊಡ್ತೇನೆ. ಹಾಗಾದರೆ ನಾವು ಏನೇ ಮಾಡಬೇಕು ಅಂದರೂ ಪ್ರಿಪ್ರೇಷನ್ ಅಂತ ಅನ್ನೋದನ್ನು ಮಾಡ್ಕೋಬೇಕು. ಇಲ್ಲ ಅಂದರೆ ಅದೆಲ್ಲಿ ಇದೆಲ್ಲಿ ಎಂದು ಹುಡುಕೋ ಅಷ್ಟರಲ್ಲಿ ನಾವು ಒಲೆಯಲ್ಲಿ ಇಟ್ಟಿರೋದು ಸುಟ್ಟು ಹೋಗುತ್ತೆ. ಸೊ ಹಾಗಾದರೆ ನಾವು ರೆಸಿಪಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ತೊಳೆದಿರೋ ಮಟನ್, ಕಟ್ ಮಾಡಿಕೊಂಡಿರುವ ಟೊಮ್ಯಾಟೊ, ನೀರುಳ್ಳಿ, ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಗರಂ ಮಸಾಲ ಪೌಡರ್, ಪೆಪ್ಪರ್ ಪೌಡರ್, ಮಟನ್ ಮಸಾಲ ಪೌಡರ್, ಕರಿ ಲೀವ್ಸ್, ಕೊರಿಯಂಡರ್ ಲೀವ್ಸ್, ಉಪ್ಪು ಇದನ್ನೆಲ್ಲ ತೆಗೆದುಕೊಂಡು ಮೊದಲು ಬದಿಗಿಟ್ಕೊಳ್ಳೋಣ. ಹಾಗಾದರೆ ನಮ್ಮದು ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಕರಿ ಲೀವ್ಸ್ ಮತ್ತು ಕಟ್ ಮಾಡಿಕೊಂಡಿರುವ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರೋಣ. ಇದು ಫ್ರೈ ಆದ ಹಾಗೆ ಬಣ್ಣ ಬದಲಾಗುತ್ತಲ್ವ, ಆವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ನಾವು ಕಟ್ ಮಾಡಿಕೊಂಡಿರುವ ಟೊಮ್ಯಾಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸಹ ಸ್ಮೂತ್ ಆದ ನಂತರ ನಾವು ತೆಗೆದುಕೊಂಡಿರುವ ಮೆಣಸಿನ ಹುಡಿ, ಅರಿಶಿನ ಹುಡಿ, ಕೊತ್ತಂಬರಿ ಹುಡಿ, ಮಟನ್ ಮಸಾಲ ಪೌಡರ್, ಪೆಪ್ಪರ್ ಪೌಡರ್ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಇದು ಹೇಗೆ ಅಂತ ಹೇಳಿದರೆ ಅದರ ಎಣ್ಣೆ ಮೇಲೆ ಬರಬೇಕು, ಅಷ್ಟರ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು. ಇಲ್ಲ ಅಂದರೆ ಅದರ ಸ್ಮೆಲ್ಲೆಲ್ಲ ನಮಗೆ ಪದಾರ್ಥದಲ್ಲಿ ಬರುತ್ತೆ. ಈಗ ನಿಮಗೆ ಬೇಕಾದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂತ ಹೇಳಿದರೆ ಮಟನಲ್ಲಿ ಸಹ ನೀರಿರುತ್ತಲ್ವ, ಅದು ಬಿಟ್ಕೊಳ್ಳುತ್ತೆ. ಇದು ಚೆನ್ನಾಗಿ ಕುದಿದ ನಂತರ ಸ್ವಲ್ಪ ತೆಂಗಿನಕಾಯಿ ಮತ್ತು ಗೋಡಂಬಿಯನ್ನು ಚೆನ್ನಾಗಿ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದು ಹಾಕಿದರೆ ಸ್ವಲ್ಪ ಪದಾರ್ಥ ತಿಕ್ಕಾಗಿ ಬರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಅದಕ್ಕೆ ಈಗ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ಮಟನನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಈಗ ಈ ಮಿಕ್ಸ್ ಆದ ಮೇಲೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5-6 ವಿಸಿಲ್ ಬರಿಸೋಣ. ಈಗ ನೋಡಿ ನಮ್ಮದು ಪದಾರ್ಥ ರೆಡಿಯಾಗಿದೆ. ಎಷ್ಟು ಈಸಿ ಇದೆ ಅಲ್ವಾ? ಹಾಗಾದರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇದು ಎಲ್ಲದಕ್ಕೂ ಸೆಟ್ ಆಗುತ್ತೆ. ಈಗ ನೋಡಿ, ಯಾರ ಮನೆಯಲ್ಲೂ ಸಹ ಚಿಕನ್ ಮಟನ್ ಮಾಡದೇ ಇರೋ ದಿವಸ ಇಲ್ಲ. ಹಾಗಂತ ಹೇಳಿ ಅವರು ಮಾಡದೇನೂ ಇರಲ್ಲ. ವೆಜ್ ಆದರೆ 2 ಸಲ ತಿಂದರೆ ನಮಗೆ ಬೋರ್ ಆಗುತ್ತೆ, 3ನೇ ದಿವಸ ವೆಜ್ ಬೇಡ ಅಂತ ಹೇಳ್ತೇವೆ. ಆದರೆ ಮಟನ್ ಚಿಕನ್ ಹಾಗಲ್ಲ, ನಾವು ದಿವಸಕ್ಕೆ 100 ಸಲ ಮಾಡಿಕೊಟ್ಟರೂ ಕೂಡ ನಾವು ತಿನ್ನೋಕ್ಕೆ ರೆಡಿ ಇರುತ್ತೇವೆ. ನೋಡಿ, ಈಗ ಪರೋಟಕ್ಕೆ ಈ ಮಟನ್ ಕರಿ ಹಾಕಿದ್ದೇವೆ. ನೋಡಿ ಎಷ್ಟು ತಿನ್ನೋಣ ಅಂತ ಅನ್ನಿಸ್ತದೆ. ನೋಡಿ, ನೀವು ಸಹ ಮನೇಲಿ ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಇಂತಹ ವಿಡಿಯೋಗಳು ನಿಮಗೆ ಇನ್ನು ಬೇಕಂತ ಹೇಳಿದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.